ಹಲೋ ಡಿಯರ್ ಲರ್ನರ್ಸ್, ಈ ವಿಡಿಯೋದಲ್ಲಿ ನಾವು ಎ ಕಪ್ ಆಫ್ ಟೀ ಅಂತಕ್ಕಂತಹ ಒಂದು ಸ್ಟೋರಿಯ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಎಸ್ ನೋಡಿ, ಈ ಒಂದು ಎ ಕಪ್ ಆಫ್ ಟೀ ಅಂತಕ್ಕಂತಹ ಒಂದು ಶಾರ್ಟ್ ಸ್ಟೋರಿಯನ್ನು ಬರೆದಿರ್ತಕ್ಕಂಥವರು ಕ್ಯಾಥರಿನ್ ಮ್ಯಾನ್ಸ್ಫೀಲ್ಡ್ ಅವರು. ಮತ್ತು ಈ ಒಂದು ಸ್ಟೋರಿಯನ್ನು ಪಬ್ಲಿಷ್ಡ್ ಇನ್ 1922 ಅಂದರೆ 1922ರಲ್ಲಿ ಪಬ್ಲಿಷ್ ಮಾಡಲಾಗಿರುತ್ತೆ. ಮೊದಲನೇದಾಗಿ ಈ ಒಂದು ಸ್ಟೋರಿಯಲ್ಲಿ ಬರ್ತಕ್ಕಂತಹ ಕ್ಯಾರೆಕ್ಟರ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಮೇನ್ ಕ್ಯಾರೆಕ್ಟರ್ ಯಾವುದಪ್ಪ ಅಂದರೆ ರೋಸ್ಮೆರಿ ಫೆಲ್ ಅಂತಕ್ಕಂತಹ ಕ್ಯಾರೆಕ್ಟರ್ ಫಸ್ಟ್ ಮೇನ್ ಕ್ಯಾರೆಕ್ಟರ್. ಸೆಕೆಂಡ್ ಫಿಲಿಪ್ ಫೆಲ್ ಬರ್ತಾರೆ. ಥರ್ಡ್ ಮಿಸ್ ಸ್ಮಿತ್ ಅಂತಕ್ಕಂಥವರು ಕ್ಯಾರೆಕ್ಟರ್ ಆಗಿರ್ತಾರೆ. ರೋಸ್ಮೆರಿ ಫೆಲ್ ಅವರ ಬಗ್ಗೆ ಈಗ ತಿಳ್ಕೊಳ್ಳೋಣ. ದ ಪ್ರೊಟಾಗನಿಸ್ಟ್ ಆಫ್ ದ ನರೇಟಿವ್ ಈಸ್ ರೋಸ್ಮೆರಿ. ಅಂದರೆ ಈ ಒಂದು ಸ್ಟೋರಿಯ ಪ್ರೊಟಾಗನಿಸ್ಟ್ ಅಂದರೆ ಮುಖ್ಯವಾದಂತಹ ಕ್ಯಾರೆಕ್ಟರ್ಗೆ ನಾವು ಪ್ರೊಟಾಗನಿಸ್ಟ್ ಅಂತೇಳಿ ಕರಿತೇವೆ. ಸೊ ಈ ಒಂದು ಸ್ಟೋರಿಯ ಮುಖ್ಯ ಕ್ಯಾರೆಕ್ಟರ್ ಈ ಒಂದು ರೋಸ್ಮೆರಿ ಫೆಲ್ ಆಗಿರ್ತಾರೆ. ಶಿ ಈಸ್ ಎ ವೆಲ್ದಿ ವಿಮೆನ್ ಅಂದರೆ ತುಂಬ ಶ್ರೀಮಂತ ಕುಟುಂಬದಿಂದ ಬಂದಂತಹ ವ್ಯಕ್ತಿ ಇವಳಾಗಿರ್ತಾಳೆ. ಹೂ ಲ್ಯಾಕ್ಸ್ ರಿಮಾರ್ಕಬಲ್ ಅಟ್ರಾಕ್ಟಿವ್ನೆಸ್. ಎಸ್, ಇವಳು ಶ್ರೀಮಂತಳಾಗಿರ್ತಾಳೆ, ಬಟ್ ಅಷ್ಟೊಂದು ನೋಡಲಿಕ್ಕೆ ಬ್ಯೂಟಿಫುಲ್ಲಾಗಿ ಇರೋದಿಲ್ಲ. ಅಟ್ರಾಕ್ಟಿವ್ನೆಸ್ ಅಂದರೆ ಇಲ್ಲಿ ಬ್ಯೂಟಿಫುಲ್ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಇನ್ನು ಸೆಕೆಂಡ್ ಕ್ಯಾರೆಕ್ಟರ್ ಫಿಲಿಪ್ ಫೆಲ್ ಬಗ್ಗೆ ತಿಳ್ಕೊಳ್ಳೋಣ. ಫಿಲಿಪ್ ಫೆಲ್ ಈಸ್ ರೋಸ್ಮೆರೀಸ್ ಹಸ್ಬೆಂಡ್. ಅಂದರೆ ಈ ರೋಸ್ಮೆರಿ ಏನಿಲ್ಲಲ್ವ, ಇವಳ ಹಸ್ಬೆಂಡ್ ಈ ಫಿಲಿಪ್ ಫೆಲ್ ಆಗಿರ್ತಾನೆ. ಆ್ಯಂಡ್ ಒನ್ ಆಫ್ ದ ರಿಚೆಸ್ಟ್ ಪರ್ಸನ್ಸ್ ಆಫ್ ಈಸ್ ಸೊಸೈಟಿ. ಆ ಒಂದು ಊರಿನಲ್ಲಿ ಅತ್ಯಂತ ಶ್ರೀಮಂತರು ಏನಿರ್ತಾರೋ ಅವರಲ್ಲಿ ಈ ಒಬ್ಬ ಫಿಲಿಪ್ ಫೆಲ್ ಕೂಡ ಒಬ್ಬನಾಗಿರ್ತಾನೆ. ಹೀ ಸೇಸ್ ಮಿಸ್ ಸ್ಮಿತ್ ಈಸ್ ಅಟ್ರಾಕ್ಟಿವ್. ಎಸ್, ಈ ಒಂದು ಸ್ಟೋರಿಯಲ್ಲಿ ಮತ್ತೊಬ್ಬ ಕ್ಯಾರೆಕ್ಟರ್ ಬರುತ್ತೆ, ಮಿಸ್ ಸ್ಮಿತ್ ಅಂತಕ್ಕಂಥವಳು. ಅವಳನ್ನು ತುಂಬಾ ಅಟ್ರಾಕ್ಟಿವ್ ಅಂತೇಳಿ ಇವನು ಕರಿತಾ ಇದ್ದಾನೆ. ಅಂದರೆ ತನ್ನ ಹೆಂಡತಿಯನ್ನು ಇವನು ಅಷ್ಟೊಂದು ಅಟ್ರಾಕ್ಟಿವ್ ಅಂದ್ಕೊಂಡಿರೋದಿಲ್ಲ. ಆ್ಯಂಡ್ ದಟ್ ಮೇಕ್ಸ್ ರೋಸ್ಮೆರಿ ಎನ್ವಿಯಸ್. ಈ ರೀತಿ ಬೇರೆ ಹೆಣ್ಣು ಮಗಳನ್ನು ನೀನು ತುಂಬ ಅಟ್ರಾಕ್ಟಿವ್ ಆಗಿ ಅಂತ ಕಾಣಿಸ್ತಾ ಇದೆಯಾ ಅಂದ ತಕ್ಷಣವೇ ಅವನ ಹೆಂಡತಿಯಾಗಿರ್ತಕ್ಕಂತಹ ರೋಸ್ಮೆರಿಗೆ ಅದನ್ನು ಸಹಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವಳಿಗೆ ಮಿಸ್ ಸ್ಮಿತ್ ಬಗ್ಗೆ ಎನ್ವಿಯಸ್ ಅಂದರೆ ಒಂದು ಜಲಸಿ ಬರುತ್ತೆ ಅಥವಾ ಹೊಟ್ಟೆ ಕಿಚ್ಚನ ಭಾವನೆ ಮೂಡುತ್ತೆ. ಇನ್ನು ಥರ್ಡ್ ಕ್ಯಾರೆಕ್ಟರ್ ಮಿಸ್ ಸ್ಮಿತ್. ಸಿ ಈಸ್ ಎ ಲೀನ್ ಆ್ಯಂಡ್ ಥಿನ್ ಪುವರ್ ಗರ್ಲ್. ಎಸ್, ಅವಳು ನೋಡಲಿಕ್ಕೆ ತುಂಬ ಸಣ್ಣಗೆ ಇರ್ತಕ್ಕಂತಹ ಮತ್ತು ಬಡತನದ ಫ್ಯಾಮಿಲಿಯಿಂದ ಬಂದಿರತಕ್ಕಂಥ ಹುಡುಗಿ ಅವಳಾಗಿರ್ತಾಳೆ. ಜಸ್ಟ್ ದ ಏಜ್ ಆಫ್ ರೋಸ್ಮೆರಿ. ಎಸ್, ಆ ರೋಸ್ಮೆರಿ ಏನಿಲ್ಲಲ್ವ ಈ ಒಂದು ಸ್ಟೋರಿಯ ಪ್ರೊಟಾಗನಿಸ್ಟ್, ಅವಳ ಏಜ್ ಈ ಒಂದು ಸ್ಮಿತ್ಗೂ ಕೂಡ ಆಗಿರುತ್ತೆ. ಶಿ ಕಾಂಟ್ ಈವನ್ ಆಫೋರ್ಡ್ ಅ ಸಿಂಗಲ್ ಕಪ್ ಆಫ್ ಟೀ. ಎಸ್, ಒಂದು ಸಿಂಗಲ್ ಕಪ್ ಅಂದರೆ ಒಂದೇ ಒಂದು ಟೀಯನ್ನು ಕುಡಿತಕ್ಕಂತಹ ಒಂದು ಕಪ್ ಟೀ ಕುಡಿಲಿಕ್ಕೂ ಕೂಡ ಇವಳ ಹತ್ರ ದುಡ್ಡಿರೋದಿಲ್ಲ. ಆ್ಯಂಡ್ ಕಮ್ಸ್ ಟು ಆಸ್ಕ್ ರೋಸ್ಮೆರಿ ಟು ಪೇ ಹರ್ ದ ಪ್ರೈಸ್ ಆಫ್ ಎ ಕಪ್ ಆಫ್ ಟೀ. ಆ ರೋಸ್ಮೆರಿಯ ಬಳಿ ಬಂದು ಆ ಒಂದು ಕಪ್ ಟೀ ಕುಡಿಸ್ಲಿಕ್ಕೆ ಇವಳು ಕೇಳ್ಕೊಳ್ತಾಳೆ. ಮಿಸ್ ಸ್ಮಿತ್ ಹ್ಯಾಸ್ ಎ ಲವ್ಲಿ ಫೇಸ್. ಬಟ್ ನೋಡಲಿಕ್ಕೆ ಇವಳು ತುಂಬಾ ಸುಂದರವಾಗಿರ್ತಾಳೆ. ಎಸ್, ಇಲ್ಲಿ ನಾವು ಎರಡು ಆಪೋಸಿಟ್ ಕ್ಯಾರೆಕ್ಟರ್ಗಳನ್ನು ನೋಡ್ತೇವೆ. ಮೊದಲನೇದಾಗಿ ರೋಸ್ಮೆರಿ ಫೆಲ್ ತುಂಬ ಶ್ರೀಮಂತಳಾಗಿದ್ದಾಳೆ, ಬಟ್ ನೋಡಲಿಕ್ಕೆ ಅಷ್ಟೊಂದು ಬ್ಯೂಟಿಫುಲ್ ಆಗಿಲ್ಲ. ಇನ್ನು ಸೆಕೆಂಡ್ ಮಿಸ್ ಸ್ಮಿತ್ ಏನಿದ್ದಾಳೋ ಇವಳು ನೋಡಲಿಕ್ಕೆ ತುಂಬಾ ಬಡತನದ ಮತ್ತು ನೋಡಲಿಕ್ಕೆ ತುಂಬ ತೆಳ್ಳಗೆ ಇರತಕ್ಕಂತಹ ವ್ಯಕ್ತಿ, ಬಟ್ ಬಹಳ ಸುಂದರವಾಗಿರ್ತಕ್ಕಂತಹ ಒಂದು ಫೇಸನ್ನು ಇವಳು ಹೊಂದಿರ್ತಾಳೆ. ಇದಿಷ್ಟು ಈ ಒಂದು ಕ್ಯಾರೆಕ್ಟರ್ಗಳಾಗಿದ್ದಾವೆ. ಈಗ ಈ ಒಂದು ಸ್ಟೋರಿಯ ಇಂಟ್ರೊಡಕ್ಷನ್ ಅಥವಾ ಶಾರ್ಟ್ ಸಮರಿಯನ್ನು ನಾವು ಇಲ್ಲಿ ನೋಡಬಹುದು. ದ ನರೇಟಿವ್ ರಿವಾಲ್ವ್ಸ್ ಅರೌಂಡ್ ರೋಸ್ಮೆರಿ ಫೆಲ್. ಈ ಒಂದು ಸ್ಟೋರಿ ರೋಸ್ಮೆರಿಯ ಫೆಲ್ ಅಂತಕ್ಕಂಥವಳ ಸುತ್ತ ಇದೆ. ಎ ವೆಲ್ದಿ ಆ್ಯಂಡ್ ಸೆಲ್ಫ್ ಅಬ್ಸರ್ವ್ಡ್ ಯಂಗ್ ವುಮೆನ್ ಲಿವಿಂಗ್ ಇನ್ ಲಂಡನ್ ಡ್ಯೂರಿಂಗ್ ದ ಅರ್ಲಿ 20th century. ಸುಮಾರು 20ನೇ ಶತಮಾನದಲ್ಲಿ ಈ ಲಂಡನ್ನಲ್ಲಿ ವಾಸವಾಗಿರ್ತಕ್ಕಂತಹ ಒಬ್ಬ ಶ್ರೀಮಂತ ಮಹಿಳೆ ಇವಳಾಗಿರ್ತಾಳೆ. ದಿ ಸ್ಟೋರಿ ರಿವಾಲ್ವ್ಸ್ ಅರೌಂಡ್ ದ ಕ್ಯಾರೆಕ್ಟರ್ ಆಫ್ ಎ ವೆಲ್ದಿ ವುಮೆನ್ ನೇಮ್ಡ್ ರೋಸ್ಮೆರಿ. ಸಿ ಸ್ಪೆಂಡ್ಸ್ ಹರ್ ಡೇಸ್ ಶಾಪಿಂಗ್ ಆ್ಯಂಡ್ ಸ್ಪೆಂಡಿಂಗ್ ಮನಿ ಲ್ಯಾವಿಶ್ಲಿ. ಇವಳೇನು ಮಾಡ್ತಾಯಿದ್ಲು ಅಂದರೆ ದುಡ್ಡನ್ನು ಸಿಕ್ಕಾಬಿಟ್ಟೆ ಖರ್ಚು ಮಾಡ್ತಾಯಿದ್ಲು, ದುಂದು ವೆಚ್ಚವನ್ನು ಮಾಡ್ತಾಯಿದ್ಲು. ಯಾಕೆಂದರೆ ಶ್ರೀಮಂತರಾಗಿರ್ತಾಳೆ, ಹಾಗಾಗಿ ದುಡ್ಡು ಖರ್ಚು ಮಾಡಲಿಕ್ಕೆ ಯಾವುದೇ ರೀತಿಯ ಇವಳಿಗೆ ಭಯ ಇರೋದಿಲ್ಲ. ಶಾಪಿಂಗಲ್ಲೇ ಇವಳು ತನ್ನ ಟೈಮನ್ನು ಕಳೀತಾ ಇರ್ತಾಳೆ. ಶಿ ಮೆಟ್ ವಿತ್ ಎ ಪುವರ್ ವುಮನ್ ಆಫ್ ಹರ್ ಏಜ್ ನೇಮ್ಡ್ ಮಿಸ್ ಸ್ಮಿತ್ ಹೂ ಆಸ್ಕ್ಸ್ ಫಾರ್ ದ ಪ್ರೈಸ್ ಆಫ್ ಎ ಕಪ್ ಆಫ್ ಟೀ. ಮೊದಲಿಗೆ ಹೇಳಿದಾಗೆ ಇವಳು ಸ್ಮಿತ್ತನ್ನು ಭೇಟಿ ಆಗ್ತಾಳೆ. ರೋಸ್ಮೆರಿ ಟುಕ್ ಹರ್ ಹೋಮ್ ಆ್ಯಂಡ್ ಟ್ರೈ ಟು ಹೆಲ್ಪ್ ಹರ್, ಹವೆವರ್ ಹರ್ ಇಂಟೆನ್ಷನ್ಸ್ ಆರ್ ನಾಟ್ ದಟ್ ಕೈಂಡ್. ಎಸ್ ನೋಡಿ, ರೋಸ್ಮೆರಿ ಆ ಒಂದು ಸ್ಮಿತ್ಗೆ ಹೆಲ್ಪ್ ಮಾಡಲಿಕ್ಕೆ ಡಿಸೈಡ್ ಮಾಡ್ತಾಳೆ. ಅವಳನ್ನು ಮನೆಗೆ ಕರ್ಕೊಂಡು ಹೋಗ್ಲಿಕ್ಕೂ ಕೂಡ ಡಿಸೈಡ್ ಮಾಡ್ತಾಳೆ. ಆದರೆ ಅವಳ ಒಂದು ಇಂಟೆನ್ಷನ್ ಬೇರೆ ಇರುತ್ತೆ. ಅವಳ ಒಂದು ಕೈಂಡ್ನೆಸ್ಸನ್ನು ಇದು ತೋರಿಸ್ತಾ ಇಲ್ಲ. ಯಾಕೆಂದರೆ ಅವಳು ತನ್ನ ಒಂದು ಶ್ರೀಮಂತಿಕೆಯನ್ನು ಮತ್ತು ಬಡ ಜನಗಳ ಬಗ್ಗೆ ತನಗೆ ಇರ್ತಕ್ಕಂತಹ ಕಾಳಜಿಯನ್ನು ತೋರಿಸಲಿಕ್ಕೆ ಅಂತೇಳಿ ಮಾತ್ರ ಆ ಒಂದು ಸ್ಮಿತ್ಗಳನ್ನು ಕರ್ಕೊಂಡು ಹೋಗಿರ್ತಾಳೆ, ಬಿಟ್ಟರೆ ನಿಜವಾದ ಒಂದು ಪ್ರೀತಿಯಿಂದ ಕರುಣೆಯಿಂದ ಆಗಿರೋದಿಲ್ಲ. ಶಿ ವಾಂಟ್ಸ್ ಟು ಗೇನ್ ಫೇಮ್ ಫ್ರಾಮ್ ದಿಸ್ ಆ್ಯಕ್ಟ್ ಆಫ್ ಕೈಂಡ್ನೆಸ್. ಈ ರೀತಿ ಅವಳೇನು ಅಂದರೆ
ಬಡ ಜನರಿಗೆ ಸಹಾಯ ಮಾಡ್ತಾಳೆ ಅಂತಕ್ಕಂಥ ಒಂದು ಹೆಸರನ್ನು ಗಳಿಸ್ಕೋಬೇಕಾಗಿತ್ತು. ಒಂದು ಕೈಂಡ್ನೆಸ್ ನನ್ನ ಹತ್ರ ಇದೆ ಅಂತ ತೋರಿಸ್ಕೋಬೇಕಾಗಿತ್ತು. ಆ ಕಾರಣದಿಂದನೇ ಸ್ಮಿತ್ಗಳನ್ನು ಮನೆಗೆ ಕರ್ಕೊಂಡು ಹೋಗಲಿಕ್ಕೆ ನಿರ್ಧಾರ ಮಾಡಿರ್ತಾಳೆ. ಕೊನೆಗೇನಾಗುತ್ತೆ ನೋಡಿ, ಇನ್ ದ ಎಂಡ್ ಶಿ ವಾಂಟ್ಸ್ ಟು ಗೆಟ್ ರಿಡ್ ಆಫ್ ಮಿಸ್ ಸ್ಮಿತ್ ಆ್ಯಸ್ ಹರ್ ಹಸ್ಬೆಂಡ್ ಪ್ರೈಸಸ್ ಹರ್ ಫಾರ್ ಬೀಯಿಂಗ್ ಬ್ಯೂಟಿಫುಲ್. ಯಾವಾಗ ಅವಳ ಹಸ್ಬೆಂಡ್ ಈ ಒಂದು ಸ್ಮಿತ್ಗಳನ್ನು ನೀನು ತುಂಬ ನೋಡಲಿಕ್ಕೆ ಅಟ್ರಾಕ್ಟಿವ್ ಆಗಿ ಬ್ಯೂಟಿಫುಲ್ ಆಗಿ ಕಾಣ್ತಿದೆಯಾ ಅಂತ ಹೇಳ್ತಾನೋ, ಆಗ ಈ ಒಂದು ಮೇನ್ ಕ್ಯಾರೆಕ್ಟರ್ ರೋಸ್ಮೇರಿಗೆ ಹೊಟ್ಟೆ ಕಿಚ್ಚು ಬರುತ್ತೆ. ಮತ್ತು ಏನಾದರೂ ಮಾಡಿ ಇವಳನ್ನು ಮನೆಯಿಂದ ಆಚೆ ಕಳಿಸ್ಬಿಡಬೇಕು. ಅವಳನ್ನು ಮನೆಗೆ ಕರ್ಕೊಂಡು ಬಂದಿರ್ತಾಳೆ. ಈಗ ಆ ಒಂದು ಹಸ್ಬೆಂಡ್ ಯಾವ ರೀತಿ ಬ್ಯೂಟಿಫುಲ್ ಅಂತ ಹೇಳ್ತಾನೋ ಅದರಿಂದ ಹೊಟ್ಟೆ ಕಿಚ್ಚಿನಿಂದ ಏನಾದರೂ ಮಾಡಿ ಈ ಸ್ಮಿತ್ಗಳನ್ನು ಮನೆ ಬಿಟ್ಟು ಓಡಿಸ್ಬೇಕು ಅಂತಕ್ಕಂಥ ಒಂದು ಪ್ಲ್ಯಾನ್ ಕೂಡ ಮಾಡ್ತಾಳೆ. ಇನ್ನು ಈ ಒಂದು ಸ್ಟೋರಿಯ ಡೀಟೇಲ್ಡ್ ಸಮರಿಯನ್ನು ನೋಡೋಣ. ದಿ ಸ್ಟೋರಿ ಫೋಕಸಸ್ ಆನ್ ದ ಲೈಫ್ ಸ್ಟೈಲ್ ಆಫ್ ಅಫ್ಲುಯೆಂಟ್ ಕ್ಲಾಸ್ ಆಫ್ ಪೀಪಲ್. ಅಂದರೆ ಶ್ರೀಮಂತರ ಒಂದು ಲೈಫ್ ಸ್ಟೈಲ್ ಬಗ್ಗೆ ಈ ಒಂದು ಸ್ಟೋರಿಯಲ್ಲಿ ನಾವು ತಿಳ್ಕೊಳ್ತೇವೆ. ರೋಸ್ಮೆರಿ ಫೆಲ್ ವಾಸ್ ಎ ಲೇಡಿ ಆಫ್ ನಾಟ್ ಎ ಪರ್ಫೆಕ್ಟ್ ಬ್ಯೂಟಿ ನಾರ್ ವಾಸ್ ಶಿ ಕಂಪ್ಲೀಟ್ಲಿ ನೆಗ್ಲಿಜಿಬಲ್. ನೋಡಲಿಕ್ಕೆ ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥವಳು ಅಲ್ಲ, ಮತ್ತು ತುಂಬ ನೋಡಲಿಕ್ಕೆ ಅಷ್ಟೊಂದು ಬ್ಯೂಟಿಫುಲ್ ಅಂದರೆ ತುಂಬ ಕೆಟ್ಟದಾಗಿ ಕಾಣ್ತಕ್ಕಂಥವಳು ಆಗಿರೋದಿಲ್ಲ. ಅಂದರೆ ಒಂದು ನಾರ್ಮಲ್ ಆಗಿರ್ತಕ್ಕಂತಹ ಹೆಣ್ಮಗಳು ರೋಸ್ಮೆರಿ ಫೆಲ್ ಆಗಿರ್ತಾಳೆ. ಶಿ ವಾಸ್ ಯಂಗ್, ಬ್ರಿಲಿಯಂಟ್, ಎಕ್ಸ್ಟ್ರೀಮ್ಲಿ ಮಾಡರ್ನ್, ಎಕ್ಸ್ಕ್ವಿಸಿಟಿವ್ಲಿ ವೆಲ್ ಡ್ರೆಸ್ಡ್. ತುಂಬ ಹೆಂಗಾಗಿರ್ತಕ್ಕಂತಹ ಬ್ರಿಲಿಯಂಟ್ ಆಗಿರ್ತಕ್ಕಂತಹ ಒಬ್ಬ ಮಾಡರ್ನ್ ಹೆಣ್ಮಗಳು ಇವಳಾಗಿರ್ತಾಳೆ. ಮತ್ತು ಎಕ್ಸ್ಕ್ವಿಸಿಟಿವ್ಲಿ ಅಂದರೆ ನೋಡಲಿಕ್ಕೆ ತುಂಬ ಅದ್ಭುತವಾಗಿ ಕಾಣಿಸ್ಬೇಕು ಅಂತಹ ಡ್ರೆಸ್ಗಳನ್ನು ಇವಳು ಹಾಕ್ಕೊಳ್ತಾ ಇರ್ತಾಳೆ. ಅಂದರೆ ಆಡಂಬರದ ಬಟ್ಟೆಗಳು ಅಂತೇಳಿ ಕೂಡ ನಾವು ಅರ್ಥ ಮಾಡ್ಕೋಬಹುದು. ಶಿ ಆಲ್ವೇಸ್ ಎಂಜಾಯ್ಡ್ ದ ಪಾರ್ಟೀಸ್ ಆಫ್ ಇಂಪಾರ್ಟೆಂಟ್ ಪೀಪಲ್ ಆ್ಯಂಡ್ ಆರ್ಟಿಸ್ಟ್ಸ್. ಯಾವಾಗಲೂ ಕೂಡ ಇವಳು ಬಹಳ ಸಮಾಜದಲ್ಲಿ ಏನು ಹೆಸರು ಗಳಿಸಿರ್ತಿದ್ರು ಅಂತಹ ವ್ಯಕ್ತಿಗಳ ಜೊತೆ ಮತ್ತು ಆರ್ಟಿಸ್ಟ್ಗಳ ಜೊತೆ ಗುರುತಿಸ್ಕೊಳ್ತಾ ಇದ್ಲು. ಶಿ ಹ್ಯಾಡ್ ಬೀನ್ ಮ್ಯಾರಿಡ್ 2 years ago. ಅವಳು ಮದುವೆಯಾಗಿ ಸುಮಾರು 2 ವರ್ಷ ಆಗಿರುತ್ತೆ. ವಿತ್ ಫಿಲಿಪ್ ಮೊದಲಿಗೆ ಡಿಸ್ಕಷನ್ ಮಾಡಿದಾಗೆ ಅವಳ ಹಸ್ಬೆಂಡ್ ಆಗಿದ್ದಾನೆ. ಶಿ ಹ್ಯಾಡ್ ಎ ಫ್ಯಾಮಿಲಿ ಆಫ್ 2 children ಆ್ಯಂಡ್ ಎ ಲವಿಂಗ್ ಹಸ್ಬೆಂಡ್. ಇಬ್ಬರು ಮಕ್ಕಳು ಕೂಡ ಇರ್ತಾರೆ ಮತ್ತು ಅವಳ ಹಸ್ಬೆಂಡ್ ಇವಳನ್ನು ತುಂಬ ಪ್ರೀತಿಸ್ತಾನೆ. ಹರ್ ಫ್ಯಾಮಿಲಿ ವಾಸ್ ರಿಚ್ ಆ್ಯಂಡ್ ಸೋ ವಾಸ್ ಹರ್ ಚಾಯ್ಸ್. ಅವಳ ಫ್ಯಾಮಿಲಿ ತುಂಬ ರಿಚ್ ಆಗಿದ್ದರಿಂದ ಅವಳು ಶಾಪಿಂಗಿಗೆ ಹೋದಾಗ ಯಾವುದೇ ವಸ್ತುವನ್ನು ಕೊಂಡ್ಕೋಬೇಕಾದ್ರೆ ತುಂಬಾ ರಿಚ್ ಆಗಿರ್ತಕ್ಕಂತಹ ಅಥವಾ ಹೆಚ್ಚಿನ ಬೆಲೆಯ ವಸ್ತುಗಳನ್ನೇ ಕೊಂಡ್ಕೊಳ್ತಾ ಇರ್ತಾಳೆ. ಶಿ ಆಲ್ವೇಸ್ ಲೈಕ್ಡ್ ಟು ಶಾಪ್ ಇನ್ ಎ ಪರ್ಫೆಕ್ಟ್ ಶಾಪ್ ಇನ್ ರೀಜೆಂಟ್ ಸ್ಟ್ರೀಟ್. ಈ ಒಂದು ರೀಜೆಂಟ್ ಸ್ಟ್ರೀಟ್ ಅಂತಕ್ಕಂತಹ ಒಂದು ಸ್ಟ್ರೀಟ್ ಏನಿರುತ್ತೋ ಅಲ್ಲಿ ಏನು ಶಾಪಿಂಗ್ ಮಳಿಗೆಗಳಿರ್ತವೋ ಅಲ್ಲಿ ತುಂಬ ಪರ್ಫೆಕ್ಟ್ ಆಗಿರ್ತಕ್ಕಂತಹ ಮತ್ತು ಏನು ಹೆಚ್ಚಿನ ಬೆಲೆಯ ವಸ್ತುಗಳನ್ನು ಹೊಂದಿರತಕ್ಕಂತಹ ಶಾಪ್ಗೆ ಇವಳು ಭೇಟಿ ಕೊಡ್ತಾ ಇರ್ತಾಳೆ. ಶಿ ಲೈಕ್ಡ್ ಟು ಕಲೆಕ್ಟ್ ಆ್ಯಂಟಿಕ್ಸ್. ಅಂದರೆ ತುಂಬ ಹಳೆಯ ವಸ್ತುಗಳನ್ನು ಪರ್ಚೇಸ್ ಮಾಡೋದು ಅಂದರೆ ಇವಳಿಗೆ ತುಂಬಾ ಇಷ್ಟ ಆಗಿರುತ್ತೆ. ತುಂಬ ಬೆಲೆ ಬಾಳ್ತಕ್ಕಂತಹ ವಸ್ತುಗಳನ್ನು ಇವಳು ಪರ್ಚೇಸ್ ಮಾಡ್ತಾ ಇರ್ತಾಳೆ. ಒನ್ ಡೇ ದ ಆ್ಯಂಟಿಕ್ಸ್ ಶಾಪ್ ಆಫ್ ಕುರ್ಜಾನ್ ಸ್ಟ್ರೀಟ್ ಶಿ ಫೌಂಡ್ ಎ ಗರ್ಲ್ ಆಸ್ಕಿಂಗ್ ಫಾರ್ ದ ಪ್ರೈಸ್ ಆಫ್ ಎ ಕಪ್ ಆಫ್ ಟೀ. ಒಂದು ಸಾರಿ ಇವಳು ಈ ಒಂದು ಕುರ್ಜಾನ್ ಸ್ಟ್ರೀಟಲ್ಲಿ ತಿರುಗಾಡ್ತಾ ಇರಬೇಕಾದ್ರೆ ಒಂದು ಹುಡುಗಿ ಒಂದು ಕಪ್ ಆಫ್ ಟೀಯ ಬಗ್ಗೆ ವಿಚಾರಣೆ ಮಾಡ್ತಕ್ಕಂಥದ್ದು ಕಣ್ಣಿಗೆ ಬೀಳುತ್ತೆ. ಅಂದರೆ ಒಂದು ಕಪ್ ಆಫ್ ಟೀಗೆ ಎಷ್ಟಾಗುತ್ತೆ ದುಡ್ಡು ಅಂಥೇಳಿ ಒಬ್ಬ ಹೆಣ್ಮಗಳು ಕೇಳ್ತಾ ಇರ್ತಾಳೆ. ಆ ಹೆಣ್ಮಗಳು ಯಾರು ಅಲ್ಲ, ಮೊದಲಿಗೆ ನಾವು ಡಿಸ್ಕಷನ್ ಮಾಡಿದ್ವಲ್ವ, ಅದೇ ಸ್ಮಿತ್. ದ ಗರ್ಲ್ ವಾಸ್ ಸಿಂಪಲ್. ಆ ಹೆಣ್ಮಗಳು ನೋಡಲಿಕ್ಕೆ ತುಂಬ ಸಿಂಪಲ್ ಆಗಿರ್ತಾಳೆ, ಬಟ್ ಎಕ್ಸ್ಟ್ರಾಡಿನರಿ. ಸಿಂಪಲ್ ಆಗಿದ್ದರೂ ತುಂಬ ಬ್ಯೂಟಿಫುಲ್ ಆಗಿರ್ತಾಳೆ. ಔಟ್ ಆಫ್ ಅಡ್ವೆಂಚರ್ ರೋಸ್ಮೆರಿ ಟುಕ್ ಹರ್ ಹೋಮ್. ಅವಳನ್ನು ತನ್ನ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದಾಳೆ, ಅಂದರೆ ತನ್ನ ಒಂದು ಕೈಂಡ್ನೆಸ್ಸನ್ನು ತೋರಿಸಲಿಕ್ಕೆ. ಶಿ ಥಾಟ್ ಟು ಪ್ರೂವ್ ಹರ್ ಸೆಲ್ಫ್ ಟು ಬಿ ಅ ರಿಯಲ್ ಐಡಿಯಲ್ ಕ್ಯಾರೆಕ್ಟರ್. ಶಿ ಬ್ರಾಟ್ ಹರ್ ಹೋಮ್ ಆ್ಯಂಡ್ ಪ್ರೊವೈಡೆಡ್ ಹರ್ ಆಲ್ ಕಂಫರ್ಟ್ಸ್. ಶಿ ಆಫರ್ಡ್ ಹರ್ ಕೋಟ್ ಟು ಹರ್. ಮನೆಗೆ ಕರ್ಕೊಂಡೋಗಿ ಎಲ್ಲ ರೀತಿಯ ಕಂಫರ್ಟ್ಸನ್ನು ಕೊಡ್ತಾ ಇದ್ದಾಳೆ. ಅದ್ರ ಜೊತೆಗೆ ಅವಳಿಗೆ ಒಂದು ಕೋಟನ್ನು ಕೂಡ ಕೊಡ್ತಾಳೆ. ಶಿ ವಾಸ್ ವೆರಿ ಮಚ್ ಇಂಟ್ರೆಸ್ಟೆಡ್ ಇನ್ ಹರ್ ಆ್ಯಂಡ್ ವಾಂಟೆಡ್ ಟು ಲಿಸನ್ ಟು ಹರ್ ಸ್ಟೋರಿ. ಮನೆಗೆ ಕರ್ಕೊಂಡೋಗಿ ಆ ಒಂದು ಸ್ಮಿತ್ಳ ಡೀಟೇಲನ್ನು ಕೇಳ್ತಾಳೆ, ಅಂದರೆ ಅವಳ ಹಿನ್ನೆಲೆ ಎಲ್ಲವನ್ನು ಕೂಡ ವಿಚಾರಣೆ ಮಾಡ್ತಾಳೆ. ದ ಗರ್ಲ್ ವಾಸ್ ಓನ್ಲಿ ಇಂಟ್ರೆಸ್ಟೆಡ್ ಇನ್ ಎ ಕಪ್ ಆಫ್ ಟೀ. ಬಟ್ ಆ ಹೆಣ್ಮಗಳಿಗೆ ಇರ್ತಕ್ಕಂಥದ್ದು ಕೇವಲ ಒಂದು ಕಪ್ ಆಫ್ ಟೀ ಆಗಿರುತ್ತೆ. ರೋಸ್ಮೆರಿ ಪ್ರೊವೈಡೆಡ್ ಹರ್ ವಿತ್ ಆಲ್ ಸೋರ್ಟ್ಸ್ ಆಫ್ ಫುಡ್ ಅಲಾಂಗ್ ವಿತ್ ದ ಟೀ. ಎಲ್ಲ ಫುಡನ್ನು ಕೊಡ್ತಾಳೆ ಮತ್ತು ಟೀಯನ್ನು ಕೂಡ ಅವಳಿಗೆ ರೋಸ್ಮೆರಿ ಕೊಡ್ತಾಳೆ. ದ ಗರ್ಲ್ ಏಟ್ ವಿತ್ ಸ್ಯಾಟಿಸ್ಫ್ಯಾಕ್ಷನ್. ತುಂಬ ಖುಷಿಯಿಂದಾನೆ ಆ ಒಂದು ಕೊಟ್ಟಿರ್ತಕ್ಕಂತಹ ಫುಡನ್ನು ಇವಳು ತಿಂತಾಳೆ ಮತ್ತು ತುಂಬ ಸಂತೋಷವನ್ನು ಅಲ್ಲಿ ಈ ಸ್ಮಿತ್ ಹೊಂದ್ತಾಳೆ. ಅಂದರೆ ತೃಪ್ತಿದಾಯಕವಾಗಿರ್ತಕ್ಕಂತಹ ಫುಡ್ ಮತ್ತು ಕಾಫಿ ಟೀ ಅವಳಿಗೆ ಅಲ್ಲಿ ಸಿಗುತ್ತೆ. ಇನ್ ದ ಮೀನ್ ಟೈಮ್ ಫಿಲಿಪ್, ರೋಸ್ಮೆರೀಸ್ ಹಸ್ಬೆಂಡ್, ಕೇಮ್. ಅದೇ ಸಮಯಕ್ಕೆ ಸರಿಯಾಗಿ ಆ ರೋಸ್ಮೆರಿಯ ಗಂಡ ಫಿಲಿಪ್ ಅಲ್ಲಿಗೆ ಬರ್ತಾನೆ. ಹಿ ವಾಸ್ ಸರ್ಪ್ರೈಸ್ಡ್ ಟು ಸಿ ದ ಗರ್ಲ್. ಯಾರೋ ಹೊಸ ಹುಡುಗಿ ನಮ್ಮ ಮನೆಗೆ ಬಂದಿದ್ದಾಳಲ್ಲ ಅಂತಕ್ಕಂತಹ ಒಂದು ಸರ್ಪ್ರೈಸ್ ಅವನ ಮುಖದಲ್ಲಿ ಕಾಣಿಸುತ್ತೆ. ಫಿಲಿಪ್ ಆಸ್ಕ್ಡ್ ರೋಸ್ಮೆರಿ ಟು ಕಮ್ ಟು ದ ಲೈಬ್ರರಿಗೆ ಬರುವಂತೆ
ಆ ಒಂದು ರೋಸ್ಮೆರಿಯನ್ನು ಕರೀತಾನೆ, ಅಂದರೆ ಸೀಕ್ರೆಟಾಗಿ ಅವಳನ್ನು ಕರೀತಾ ಇದ್ದಾನೆ. ಹಿ ವಾಂಟೆಡ್ ಟು ನೋ ಹೂ ವಾಸ್ ದ್ಯಾಟ್ ಗರ್ಲ್. ಎಸ್, ಆ ಹುಡುಗಿ ಯಾರು ಅಂತಕ್ಕಂತಹ ವಿಚಾರಣೆಯನ್ನು ಅವನು ಮಾಡ್ತಾನೆ. ಅಂದರೆ ಹೊಸದಾಗಿ ಬಂದಿರತಕ್ಕಂಥ ಗೆಸ್ಟ್ ಯಾರು ಇರ್ಬೋದು ಅಂತಕ್ಕಂತಹ ಕುತೂಹಲವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೇವೆ. ಹವೆವರ್ ಹಿ ಆಲ್ಸೋ ವಿಶ್ ಟು ಟೇಕ್ ಹರ್ ಟು ಡಿನ್ನರ್ ದ್ಯಾಟ್ ನೈಟ್. ಎಸ್, ಅವತ್ತು ರಾತ್ರಿ ಡಿನ್ನರ್ಗೆ ಅಂದರೆ ಊಟಕ್ಕೆ ಆ ಹೊಸ ಸ್ಮಿತ್ಗಳನ್ನು ಕರ್ಕೊಂಡು ಹೋಗ್ತಕ್ಕಂಥ ಒಂದು ಪ್ಲ್ಯಾನನ್ನು ಕೂಡ ಅವನು ಮಾಡ್ತಾ ಇದ್ದಾನೆ. ಹಿ ಪ್ರೈಸ್ಡ್ ದ ಗರ್ಲ್ ಆ್ಯಂಡ್ ಸೆಡ್ ದ್ಯಾಟ್ ಶಿ ವಾಸ್ ಪ್ರಿಟಿ. ನೋಡಲಿಕ್ಕೆ ನೀನು ತುಂಬ ಸುಂದರವಾಗಿದೆಯಾ ಅಂತಕ್ಕಂತಹ ಹೊಗಳಿಕೆಯ ಮಾತುಗಳನ್ನು ಅವನು ಹೇಳ್ತಾನೆ. ದಿಸ್ ಅಪ್ರಿಷಿಯೇಷನ್ ಅರೌಸ್ಡ್ ಅ ಜಲಸಿ ಇನ್ ರೋಸ್ಮೆರೀಸ್ ಮೈಂಡ್. ಇದರಿಂದಾಗಿ ಆ ಒಂದು ರೋಸ್ಮೆರಿ ಅಂದರೆ ಆ ಫಿಲಿಪ್ನ ಹೆಂಡತಿ ಏನಿದ್ಲು ಅವಳಿಗೆ ತುಂಬಾ ಜಲಸಿ ಆಗ್ತಾಯಿದೆ. ಯಾಕೆಂದರೆ ತನ್ನ ಗಂಡನಾದವನು ಬೇರೆ ಹೆಣ್ಣು ಮಗಳನ್ನು ಹೊಗಳಿದರೆ ಯಾವುದೇ ಹೆಣ್ಣು ಮಕ್ಕಳಿಗಾದರೂ ಕೂಡ ಒಂದು ಜಲಸಿ ಅಥವಾ ಹೊಟ್ಟೆ ಕಿಚ್ಚು ಬರೋದು ಸಹಜ. ಹಾಗಾಗಿ ಇಲ್ಲಿ ರೋಸ್ಮೆರಿ ಸ್ವಲ್ಪ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾಳೆ. ಈ ಒಂದು ಅಪ್ರಿಷಿಯೇಷನ್ ಅವಳಿಗೆ ಇಷ್ಟ ಆಗೋದಿಲ್ಲ. ಶಿ ಟುಕ್ 5 pound ನೋಟ್ಸ್ ಇನ್ ಹರ್ ಹ್ಯಾಂಡ್. 5 ಪೌಂಡ್ಗಳ ನೋಟನ್ನು ತೆಗೆದುಕೊಳ್ತಾ ಇದ್ದಾಳೆ. ಅಗೇನ್ ಶಿ ಪುಟ್ 2 ಆಫ್ ದೆಮ್ ಬ್ಯಾಕ್. ಆ 5 ಪೌಂಡಲ್ಲಿ 2 ನೋಟನ್ನು ಮತ್ತೆ ವಾಪಸ್ ಇಟ್ಕೊಳ್ತಾಳೆ. 3 ನೋಟ್ ಅಂದರೆ 3 ಪೌಂಡ್ ನೋಟನ್ನು ಶಿ ಗೇವ್ 3 ನೋಟ್ಸ್ ಟು ದ ಗರ್ಲ್. ಆ ಸ್ಮಿತ್ಗೆ ಕೊಡ್ತಾ ಇದ್ದಾಳೆ. ಆ್ಯಂಡ್ ಆಸ್ಕ್ಡ್ ಹರ್ ಟು ಗೋ ಅವೇ. ಇಲ್ಲಿಂದ ನೀನು ಹೊರಟು ಹೋಗಿಬಿಡು ಅಂಥೇಳಿ ಆ ಹುಡುಗಿಗೆ ಹೇಳ್ತಾಳೆ. ಅಂದರೆ ಆ ಹೊಟ್ಟೆ ಕಿಚ್ಚಿನಿಂದ ಅವಳನ್ನು ಬೇಗ ಮನೆಯಿಂದ ಕಳಿಸ್ಬೇಕು ಅಂತಕ್ಕಂತಹ ಒಂದು ಅವಳ ಫೀಲಿಂಗನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಸ್ಟಿಲ್ ದ ವರ್ಡ್ಸ್ ಆಫ್ ಹರ್ ಹಸ್ಬೆಂಡ್ ಪ್ರೆಟಿ ಲವ್ಲಿ ಫಾರ್ ಹಾಂಟಿಂಗ್ ಇನ್ ಹರ್ ಮೈಂಡ್. ತನ್ನ ಗಂಡ ಆ ಒಂದು ಹುಡುಗಿಗೆ ಸ್ಮಿತ್ಗೆ ತುಂಬ ಸುಂದರವಾಗಿರ್ತಕ್ಕಂಥವಳು, ತುಂಬ ಲವ್ಲಿ ಆಗಿದೆಯಾ ನೀನು ಅಂತ ಏನು ಹೇಳಿರ್ತಾನೋ ಆ ಪದಗಳು ಅವಳಿಗೆ ಇನ್ನೂ ಕಾಡ್ತಾನೆ ಇರ್ತವೆ. ದೆನ್ ಶಿ ಕೇಮ್ ಟು ದ ಲೈಬ್ರರಿ ಆ್ಯಂಡ್ ಇನ್ಫಾರ್ಮ್ಡ್ ಫಿಲಿಪ್ ದ್ಯಾಟ್ ದ ಗರ್ಲ್ ಹ್ಯಾಡ್ ಗಾನ್. ಹಾಗೆ ಆ ಒಂದು ಹುಡುಗಿಯನ್ನು ಕಳಿಸ್ಬಿಟ್ಟು ಲೈಬ್ರರಿಗೆ ಬರ್ತಾಳೆ. ಅಲ್ಲಿ ಫಿಲಿಪ್ ಕೂತ್ಕೊಂಡಿರ್ತಾನೆ. ಆ ಒಂದು ಸ್ಮಿತ್ ಅಥವಾ ಆ ಹುಡುಗಿ ಇಲ್ಲಿಂದ ಹೊರಟು ಹೋಗಿಬಿಟ್ಲು ಅಂತೇಳಿ ಹೇಳ್ತಾ ಇದ್ದಾಳೆ ಅವಳು. ಶಿ ವಾಸ್ ನಾಟ್ ವಿಲ್ಲಿಂಗ್ ಟು ಸ್ಟೇ ಎನಿಮೋರ್. ಎಸ್, ಅವಳಿಗೆ ಇಲ್ಲಿ ಇರಲಿಕ್ಕೆ ಇಷ್ಟ ಇಲ್ವಂತೆ, ಅದಕ್ಕೆ ಅವಳು ಹೊರಟೋದ್ಲು ಅಂತೇಳಿ ಸುಳ್ಳು ಹೇಳ್ತಾ ಇದ್ದಾಳೆ. ಅಂದರೆ ತನ್ನ ಹಸ್ಬೆಂಡ್ಗೆ ಗೊತ್ತಾಗದ ರೀತಿಯಲ್ಲಿ ಆ ಸ್ಮಿತ್ಗಳನ್ನು ಮನೆಯಿಂದ ಅವಳೇನೆ ಕಳಿಸಿರೋದು. ಬಟ್ ಈಗ ಬಂದು ಅವಳೇ ತನ್ನ ಪಾಡಿಗೆ ತಾನೇ ಹೊರಟು ಹೋಗಿದ್ದಾಳೆ ಅಂತೇಳಿ ಗಂಡನಿಗೆ ಹೇಳ್ತಾ ಇದ್ದಾಳೆ. ಹವೆವರ್ ರೋಸ್ಮೆರಿ ಪ್ರಿಪೇರ್ಡ್ ಹರ್ ಸೆಲ್ಫ್ ಟು ಲುಕ್ ಬ್ಯೂಟಿಫುಲ್. ಶಿ ಆಸ್ಕ್ಡ್ ಹರ್ ಹಸ್ಬೆಂಡ್ ವೆದರ್ ಶಿ ವಾಸ್ ಪ್ರಿಟಿ. ಎಸ್, ಅವಳನ್ನು ಕಳಿಸಿ ಈ ರೀತಿ ಹೇಳಿದ ತಕ್ಷಣ ನೆಕ್ಸ್ಟ್ ಅವಳು ಏನು ಹೇಳ್ತಾಳೆ ಅಂದರೆ ಅವಳು ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಕ್ಕಂತಹ ಒಂದು ಪ್ರಯತ್ನವನ್ನು ಅಲ್ಲಿ ಮಾಡ್ತಾ ಇದ್ದಾಳೆ. ಮತ್ತು ತನ್ನ ಗಂಡನಿಗೆ ತಾನು ಪ್ರೆಟ್ಟಿಯಾಗಿ ಕಾಣಿಸ್ತಾ ಇದ್ದೇನೋ ಇಲ್ವೋ, ನೋಡು ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೇನೋ ಇಲ್ವೋ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಗಂಡನಿಗೆ ಇಡ್ತಾ ಇದ್ದಾಳೆ. ಎಸ್ ಡಿಯರ್ ಲರ್ನರ್ಸ್, ಇದಿಷ್ಟು ಈ ಒಂದು ಸ್ಟೋರಿ ಆಗಿದೆ. ಎ ಕಪ್ ಆಫ್ ಟೀ ಅಂತಕ್ಕಂಥದ್ದು ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಶಾರ್ಟ್ ಸ್ಟೋರಿ ಆಗಿದೆ. ಎಸ್, ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ಅಂಟಿಲ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.